ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ದೂರುದಾರನ ಜೊತೆ ಕೆಲಸ ಮಾಡಿದ್ದವನಿಗೆ ಎಸ್ಐಟಿ ಗ್ರಿಲ್ ಮಾಡ್ತಾ ಇದೆ. ಇದೀಗ ಈ ದೂರುದಾರನನ್ನ ವಿಚಾರಣೆ ಮಾಡಿದಾಗ ಏನಪ್ಪಾ ನೀನೇ ತಲೆಬುರುಡೆ ತಂದಿದ್ದಲ್ಲ, ಮುಳ್ಳೆ ತಂದಿದ್ದಲ್ಲ, ಇನ್ನೊಬ್ಬ ಜೊತೆಲಿ ಇದ್ನಲ್ಲ, ಮುಳ್ಳೆ ತೆಗಿತಾ ಇದ್ನಲ್ಲ, ಯಾರೋ ಒಬ್ಬರು ಮೊಚ್ಚಲ್ಲಿ ಆ ಬುರುಡೆಗೆ ಸಿಕ್ಕಿಸಿ ಅದನ್ನು ಆಚೆ ತೆಗೆದ್ರಲ್ಲ, ವಿಡಿಯೋದಲ್ಲಿ ಇನ್ನೊಬ್ಬ ಇದ್ನಲ್ಲ, ಅವನು ಯಾರು ಅಂತ ಕೇಳಿದರು. ಆಗ ದೂರುದಾರ ಹೇಳಲೇಬೇಕದು. ಇಲ್ಲ ನನಗೆ ಗೊತ್ತಿಲ್ಲ, ಅವನು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ. ಈ ದೂರುದಾರನೊಂದಿಗೆ ಯಾರು ಈ ಹೆಣ ಹೂಳೋ ವಿಚಾರದಲ್ಲಿ ಕೆಲಸವನ್ನು ಮಾಡಿದ್ದನೋ ಅವನಿಗೆ SIT ಗ್ರಿಲ್ ಮಾಡಿದೆ. ಇದೀಗ ದೂರುದಾರ ತಿಳಿಸಿದ್ದಂತಹ ರಾಜು ಎಂಬಾತನ ವಿಚಾರಣೆ ತೀವ್ರವಾಗಿದೆ. ಕಳೆದ ವಾರ ರಾಜುನನ್ನು ವಿಚಾರಣೆ ಮಾಡಿತ್ತು SIT ತಂಡ. ಈ ವೇಳೆ ಹಲವು ಸ್ಫೋಟಕ ವಿಚಾರವನ್ನು ಬಾಯ್ಬಿಟ್ಟಿದ್ದಾನೆ ರಾಜು. ಬಹಳಷ್ಟು ವಿಚಾರಗಳನ್ನು ರಾಜು ಬಾಯ್ಬಿಟ್ಟಿರೋದಿಲ್ಲಿ. 8 ವರ್ಷಗಳ ಕಾಲ ಧರ್ಮಸ್ಥಳ ಗ್ರಾಮದಲ್ಲಿ ಕೆಲಸ ಮಾಡಿದ್ದು ರಾಜು. ಧರ್ಮಸ್ಥಳ ಗ್ರಾಮದಲ್ಲಿ ಕಸ ಗುಡಿಸೋ ಕೆಲಸ ಮಾಡ್ತಿದ್ದು ರಾಜು. ನಾನು ಕಸ ಗುಡಿಸೋ ಕೆಲಸವನ್ನು ಮಾಡ್ತಾ ಇದ್ದೆ. ರಾಜು ಹೇಳಿದ ಮಾತಿದು. ದೂರುದಾರ ತನಗೆ ಗೊತ್ತು ಅಂತ ರಾಜು ತಿಳಿಸಿರೋದಿಲ್ಲ. ನನಗೆ ಯಾರು ಈ ಕಂಪ್ಲೇಂಟ್ ಇದ್ದಾನಲ್ಲ ವ್ಯಕ್ತಿ, ದೂರು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ನನಗೆ ಗೊತ್ತು. ನಾನು ಒಂದು 8 ವರ್ಷಗಳ ಕಾಲ ಧರ್ಮಸ್ಥಳ ಭಾಗದಲ್ಲಿ ಕಸ ಗುಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೆ. ಮಾಹಿತಿ ಕೇಂದ್ರದಿಂದ ಶವದ ಬಗ್ಗೆ ಮಾಹಿತಿ ನಮಗೆ ಸಿಗ್ತಾ ಇತ್ತು. ಇನ್ಫಾರ್ಮೇಷನ್ ಸೆಂಟರ್ಸ್ ಇರ್ತಿತ್ತಲ್ಲ, ಅಲ್ಲಿಂದ ನಮಗೆ ಶವಗಳಿರುವ ಬಗ್ಗೆ ನಮಗೆ ಮಾಹಿತಿ ಬರ್ತಾ ಇತ್ತು. ಆಗ ಪೊಲೀಸರು, ವೈದ್ಯರು ಕೂಡ ಅಲ್ಲಿಗೆ ಬರ್ತಾ ಇದ್ದರು. ಆ ಥರ ಒಂದು ಬಾಡಿ ಇದೆ, ಬಾಡಿ ಸಿಕ್ಕಿದೆ, ನದಿಲಿ ಸಿಕ್ಕಿತು, ಬೇರೆ ಕಡೆ ಸಿಕ್ಕಿತು, ಯಾರೋ ಎಲ್ಲ ಸುಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನೇಣು ಹಾಕೊಂಡ್ಬಿಟ್ಟಿದ್ದಾರೆ, ನದಿಯಲ್ಲಿ ಮುಳುಗಿಬಿಟ್ಟಿದ್ದಾರೆ. ಈ ಥರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ಸೆಂಟ್ರಿಂದ ನಮಗೆ ಮಾಹಿತಿ ಬರ್ತಾ ಇತ್ತು. ಆಗ ಅಲ್ಲಿಗೆ ಪೊಲೀಸರು ಮತ್ತು ಡಾಕ್ಟರ್ಗಳು ಕೂಡ ಅಲ್ಲಿಗೆ ಬರ್ತಾ ಇದ್ದರು. ಆಗ ಆ ಶವವನ್ನು ಪೋಸ್ಟ್ ಮಾರ್ಟಮ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದರು. ಬಳಿಕ ಆ ಶವವನ್ನು ಹೂತು ಹಾಕುವಂತೆ ಹೇಳ್ತಾ ಇದ್ದರು, ಪೋಸ್ಟ್ ಮಾರ್ಟಮ್ ಮಾಡ್ತಾಯಿದ್ರು. ಅಂದರೆ ಈ ಒಂದು ವಿಚಾರದಲ್ಲಿ ಇದು ಪೊಲೀಸರು ವೈದ್ಯರ ಸಮಕ್ಷಮದಲ್ಲಿ ಪೋಸ್ಟ್ ಮಾರ್ಟಮ್ ಅಥವಾ ಮರಣೋತ್ತರ ಪರೀಕ್ಷೆಗೆ ಒಳಪಟ್ಟು ತದನಂತರದಲ್ಲಿ ಅದನ್ನು ಸಂಸ್ಕಾರ ಮಾಡೋಕ್ಕೆ ನಮಗೆ ಹೇಳ್ತಾ ಇದ್ದರು. ಆಗ ನಾವು ಅದನ್ನು ತೆಗೆದುಕೊಂಡು ಹೋಗಿ ಹೂತು ಹಾಕಿದ್ದೇವೆ. ಇದು ನಿಜ. ದೂರುದಾರನ ಜೊತೆಗೆ ಮತ್ತಿಬ್ಬರು ಕೂಡ ಇದ್ದರು. ಈ ಕಂಪ್ಲೇಂಟ್ ಒಬ್ಬ ಇದ್ದಾನಲ್ಲ ದೂರುದಾರ, ಈತನೊಂದಿಗೆ ಇನ್ನಿಬ್ಬರು ಕೂಡ ಇದ್ದರು ಸ್ವಾಮಿ ಅಂಥೇಳಿ ರಾಜು ಮಾತಾಡಿರೋದು. ಅತ್ಯಾಚಾರ ಆಗಿದೆಯಾ ಅದು ಗೊತ್ತಿತ್ತ